ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಸುತ್ತಾ ಆತನ ವಾಕ್ಯವನ್ನು ಧ್ಯಾನಿಸೋಣ ಬನ್ನಿರಿ ಎಂಬುದಾಗಿ ನಿಮ್ಮೆಲ್ಲರನ್ನು ಕೂಡ ಅನುದಿನ ಧ್ಯಾನ ಎಂಬ ಈ ಸೀರೀಸ್ ಆಗಿ ಎವ್ರಿ ಡೇ ಬೆಳಿಗ್ಗೆ 7 ಗಂಟೆಗೆ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನಲ್ಲವೇ? ನೀವು ವೀಕ್ಷಿಸುತ್ತಾ ದೇವರಲ್ಲಿ ನಂಬಿಕೆ ಇಟ್ಟು ಆತ್ಮೀಕವಾಗಿ ಬಲ ಹೊಂದುತ್ತಾ ಇದ್ದೀರಿ ಎಂಬುದಾಗಿ ತಿಳಿಸುತ್ತಿದ್ದೀರಲ್ಲವೇ? ಅದಕ್ಕಾಗಿಯೇ ಈ ಸೇವೆ ನಿಲ್ಲಿಸದೆ ಮುಂದುವರಿಸುವ ಹಾಗೆ ಪ್ರಯಾಸ ಪಡ್ತಿದ್ದೇವೆ. ಪ್ರಾರ್ಥಿಸಿರಿ, ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳನ್ನು ಮತ್ತೊಂದು ಸಾರಿ ಉದಯ ಕಾಲದಲ್ಲಿ ನಾವು ಕೇಳಿಸಿಕೊಳ್ಳುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಷ್ಟೋ ಮಾತುಗಳನ್ನು ಕೇಳ್ತೇವೆ ಪ್ರಿಯರೇ ಲೋಕದಲ್ಲಿ. ಹಾಗಾದರೆ ನಮ್ಮ ದೇವರ ಮಾತು ಬರೆಯಲ್ಪಟ್ಟಿರುವ ಪರಿಶುದ್ಧ ಸತ್ಯವೇದದಲ್ಲಿರುವ ಪ್ರತಿಯೊಂದು ಮಾತು ಹಳೆಯದಲ್ಲ. ಆತನು ಯಾವ ರೀತಿ ನಿನ್ನೆ ಇದ್ದ ಹಾಗೆ ಇವತ್ತು ನಿತ್ಯ ನಿರಂತರಕ್ಕೂ ಇದ್ದಾನೋ, ಭೂಮಿ ಆಕಾಶಗಳು ಅಳಿಸಿ ಹೋದರೂ ನನ್ನ ಮಾತುಗಳು ಎಂದಿಗೂ ಅಳಿಸಿ ಹೋಗೋದಿಲ್ಲ ಎಂದು ಹೇಳಿದ ಯೇಸು ನಮ್ಮೆಲ್ಲರಿಗೆ ಎಷ್ಟೋ ಆಧ್ಯಾತ್ಮಿಕ ಜೀವಿತವನ್ನು ಪರಿಶೀಲಿಸಿಕೊಳ್ಳುವುದಕ್ಕಾಗಿ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕಾಗಿ, ನಾವು ಆದರಣೆ ಹೊಂದುವುದಕ್ಕಾಗಿ, ನಾವು ಎಚ್ಚರವಾಗಿರುವುದಕ್ಕಾಗಿ, ನಾವು ದೈವಜ್ಞಾನ ಹೊಂದುವುದಕ್ಕಾಗಿ, ನಂಬಿಕೆ ಹೊಂದಿಕೊಂಡಿರುವುದಕ್ಕಾಗಿ ದೇವರ ವಾಕ್ಯ ನಮ್ಮೆಲ್ಲರಿಗೆ ಎಷ್ಟೋ ಅವಶ್ಯಕವಾಗಿದೆ. ಅದಕ್ಕೆ ದಿನಾಲು ದೇವರ ವಾಕ್ಯ ಓದಿರಿ, ಕೇಳಿರಿ, ಧ್ಯಾನಿಸಿರಿ, ಆಶೀರ್ವಾದ ಹೊಂದಿರಿ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 28ನೆಯ ಅಧ್ಯಾಯ 13ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಏನಂತೆ? ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕನಿಕರ ದೊರೆಯುವುದು. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ತನ್ನ ದೋಷಗಳನ್ನು ಅಂದರೆ ಬಲಹೀನತೆಗಳು, ಅಕ್ರಮಗಳು, ಅವಿಧೇಯತೆಗಳು, ಅಕ್ರಮ, ಪಾಪ ಹೇಳಿದರೂ ಕೇಳದವನು, ಆಜ್ಞೆ ಮೀರುವುದೇ ಪಾಪ, ಸಕಲ ದುರ್ನೀತಿ ಪಾಪ. ತನ್ನ ಪಾಪವನ್ನು ಮುಚ್ಚಿಕೊಳ್ಳುವವನು ಅಭಿವೃದ್ಧಿಯಾಗುವುದಿಲ್ಲ. ಪಾಪ ಮಾಡುವುದೇ ತಪ್ಪು. ಕೆಲವರು ಪಾಪ ಮಾಡಿದ್ದಲ್ಲದೆ ಏನ್ಮಾಡ್ತಾರೆ? ಅದನ್ನು ಮುಚ್ಚಿಡಲು ಪ್ರಯತ್ನಿಸ್ತಾರೆ. ಒಂದು ಸುಳ್ಳು ಹೇಳಿ ಆ ಸುಳ್ಳನ್ನು ಮುಚ್ಚಲು ಇನ್ನೂ ಎಷ್ಟೋ ಸುಳ್ಳು ಹೇಳ್ತಾರೆ. ಒಂದು ತಪ್ಪು ಮಾಡಿ ಆ ತಪ್ಪನ್ನು ಮುಚ್ಚಿಕೊಳ್ಳಲು ಇನ್ನೂ ಎಷ್ಟೋ ತಪ್ಪುಗಳನ್ನು ಮಾಡ್ತಾರೆ. ಆ ದಾವೀದನಂಥವನೇ ಆ ಪರಸ್ತ್ರೀಯನ್ನು ಮೋಹಿಸಿ ಮಾಡಿರುವ ತಪ್ಪನ್ನು ಕವರ್ ಮಾಡಿಕೊಳ್ಳಲು ಎಷ್ಟೋ ನಟಿಸಬೇಕಾಯ್ತಲ್ಲವೇ? ಎಷ್ಟೋ ಹೀನವಾಗಿ ಪ್ರವರ್ತಿಸಬೇಕಾಯ್ತಲ್ಲವೇ? ಮತ್ತೊಂದು ತಪ್ಪೇನೆಂದರೆ ಆಕೆಯ ಗಂಡ ಯುದ್ಧದಲ್ಲಿ ಇಡುವಂತೆ ಮಾಡಿ ಆಕೆಯ ಗಂಡನ ಕೊಲೆ ಮಾಡಿಸುವ ಹೀನ ಸ್ಥಿತಿಗೆ ಬಿದ್ದೋಗ್ತಾನೆ. ನೋಡಿ, ಒಂದು ತಪ್ಪು ಒಬ್ಬ ವ್ಯಕ್ತಿಯನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಎಂದು ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಸೈತಾನನಿಗೆ ಅವಕಾಶ ಕೊಡಬೇಡಿ. ಪಾಪದ ವಿಷಯದಲ್ಲಿ ಪರವಾಗಿಲ್ಲ ಅಂದುಕೊಳ್ಳಬೇಡಿರಿ. ಒಂದು ಮಾತು ಅಷ್ಟೇ ಅಲ್ಲವೋ, ಒಂದು ನೋಟ ಅಷ್ಟೇ ಅಲ್ಲವೋ, ಒಂದು ಯೋಚನೆ ಅಷ್ಟೇ ಅಲ್ಲವೋ, ಒಂದು ಚಿಕ್ಕ ಆಲೋಚನೆ ಅಲ್ಲವೋ, ಇಷ್ಟು ಸಣ್ಣ ಪಾಪ ಮಾಡಿದ್ರೆ ಎಲ್ಲಿ ಬಿದ್ದೋಗ್ತೇನೆ, ಎಲ್ಲಿ ಭಕ್ತಿ ಬಿದ್ದೋಗುತ್ತೆ ಎಂಬುದಾಗಿ ಅಂದುಕೊಳ್ಬೇಡಿ. ಪಾಪವು ಸ್ವಲ್ಪವಾದರೂ ಕೂಡ ನಿಮ್ಮ ಒಳಗಡೆ ಪ್ರವೇಶಿಸುವಾಗ ಅದು ಒಳಗೆ ನಿಮ್ಮನ್ನು ವಿಷಭರಿತವನಾಗಿ ಹಬ್ಬಿಸುತ್ತೆ. ಅದು ನಮ್ಮ ಉನ್ನತವಾದ ಸ್ಥಿತಿಯನ್ನು ಹಾಳು ಮಾಡುತ್ತೆ. ಈಗ ಅಂದರೆ ಯೇಸುವನ್ನು ಅರಿತ ನಂತರ ನಮ್ಮ ಹೃದಯವನ್ನು ಶುದ್ಧವಾಗಿ ಕಾಪಾಡಿಕೊಳ್ಳುವುದೇ ನಮ್ಮ ಒಂದು ಆಸಕ್ತಿಯಾಗಿರಬೇಕು. ಇನ್ನು ನಾವು ಲೋಕದಲ್ಲೇ ಇರುವುದರಿಂದ ನಾವು ಲೋಕದ ಮಾಲಿನ್ಯದಿಂದ ಅನುದಿನವೂ ಪರಿಶುದ್ಧಗೊಳಿಸಲ್ಪಡುವುದಕ್ಕಾಗಿ ವಾಕ್ಯವೆಂಬ ಶುದ್ಧ ಜಲಸ್ನಾನ ಆಗುವ ಹಾಗೆ ವಾಕ್ಯ ಕೇಳಬೇಕು. ಪ್ರಾರ್ಥನೆಯಲ್ಲಿ ದೇವರ ಮುಂದೆ ನಾವು ಹೇಗಿದ್ದೇವೆ ಎಂದು ನಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ದೋಷಾರೋಪಣೆ ಮಾಡುವ ವಿಷಯಗಳನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವುದು ನಮಗೆ ಎಷ್ಟೋ ಶ್ರೇಷ್ಠವಾದದ್ದಾಗಿದೆ. ನನ್ನ ಭಕ್ತಿಯಲ್ಲಿ ನಾನು ಹೇಗೆ ಸ್ಥಿರವಾಗಿರಬೇಕು, ನನ್ನ ಭಕ್ತಿಯನ್ನು ನಾನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವವರಿಗೆ ಈ ವಿಷಯ ಬಹಳ ಮುಖ್ಯವಾಗಿದೆ. ಯಾವತ್ತೇ ಆಗಲಿ ದೋಷವನ್ನು ಮುಚ್ಚಿಕೊಳ್ಳಬೇಡಿ. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ. ಓವರ್ನೈಟ್ ಒಂದು ಪಾಪವನ್ನು ಬೆಳಗಾಗುವವರೆಗೂ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಸೂರ್ಯಾಸ್ತಮ ಆಗುವವರೆಗೂ ಕೋಪ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಡಿ. ಯಾವುದೇ ಪಾಪವಾಗಲಿ ನಮ್ಮ ಹೃದಯದಿಂದ ಎಷ್ಟು ಬೇಗ ತೆಗೆದಾಕ್ತೇವೋ ಅಷ್ಟು ಒಳ್ಳೆಯದು. ನೋಡಿ, ಈ ಫುಡ್ ಪಾಯ್ಸನ್ ಇದೆಯಲ್ಲವೋ,
ಅದು ತಕ್ಷಣವೇ ನಮಗೆ ಅನಾರೋಗ್ಯವನ್ನು ನಮ್ಮ ಶರೀರದೊಳಗೆ ತರುತ್ತೆ. ನಮಗೆ ವಾಂತಿ ಆಗುವವರೆಗೂ, ಇಲ್ಲವೇ ಆ ಫುಡ್ ಪಾಯ್ಸನ್ ಎಲ್ಲವೂ ಕೂಡ ನಾವು ಕಕ್ಕಿ ಬಿಡುವವರೆಗೂ, ಇಲ್ಲವೇ ಹೊರಗೆ ಹೋಗುವವರೆಗೂ ನಮಗೆ ಯಾವ ಉಪಶಮನವಿರಲ್ಲ. ಅದೇ ರೀತಿಯಾಗಿರುತ್ತೆ ಒಂದು ತಪ್ಪು ಮಾಡಿದಾಗ. ಇಲ್ಲವೇ ಕಣ್ಣಲ್ಲಿ ಒಂದು ಧೂಳು ಬಿದ್ದಿದೆ ಅಂದ್ಕೊಳ್ಳಿ, ಕಣ್ಣೆಲ್ಲ ಕೆಂಪಗಾಗ್ಬಿಡುತ್ತೆ, ತಿಂಡಿ ಕೊಡುತ್ತೆ. ಆ ಧೂಳು ಹೊರಗೆ ತೆಗೆಯುವವರೆಗೂ ಕಣ್ಣಿಗೆ ನೆಮ್ಮದಿ ಇರಲ್ಲ. ಹಾಗೆಯೇ ನಾವು ಶುದ್ಧವಾದ ಮನಸಾಕ್ಷಿಯುಳ್ಳವರಾಗಿರುವಾಗ ದೇವರಿಗೆ ವಿರೋಧವಾಗಿರುವಂತಹ, ದೇವರಿಗೆ ದುಃಖ ಉಂಟು ಮಾಡುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಪ್ರವೇಶಿಸಿದ ಕೂಡಲೇ ಅವು ನಮ್ಮ ಮೇಲೆ ಪ್ರಭಾವ ಬೀರುತ್ತಿರುವಾಗ ಅವುಗಳನ್ನು ಒಪ್ಪಿಕೊಳ್ಳುವುದಕ್ಕಾಗಿ, ಬಿಟ್ಟು ಬಿಡುವುದಕ್ಕಾಗಿ ನಾವು ಆಲಸ್ಯ ಮಾಡಬಾರದು. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅಂದರೆ ಅಭಿವೃದ್ಧಿ ಇರಲ್ಲ. ನೋಡಿರಿ, ಕೆಲವರಲ್ಲಿ ಬ್ಲಾಕೇಜಿನ ಹಾಗಿರುತ್ತೆ ನೋಡಿ. ಪಾಪ ನಮ್ಮನ್ನು ಮುಚ್ಚಿಬಿಡುತ್ತೆ ಅಥವಾ ಬೆಳೆಯಲಾರದಂತೆ ಮಾಡುತ್ತೆ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕನಿಕರ ದೊರೆಯುವುದು. ಎಂತಹ ಒಳ್ಳೆ ರೆಮಿಡಿ! ಸಣ್ಣ ವಿಷಯವನ್ನೇ ಹೇಳಿದ್ದಾರೆ ದೇವರು. ನೀನು ತಪ್ಪು ಮಾಡಿದೆ ಎಂದು ನಾನು ನಿನ್ನನ್ನು ತಳ್ಳಿ ಹಾಕ್ತಾ ಇಲ್ಲ, ಆದರೆ ಒಪ್ಪಿಕೋ. ಅಟ್ಲೀಸ್ಟ್ ನಿನಗೆ ನಿನ್ನ ತಪ್ಪಿನ ವಿಷಯದಲ್ಲಿ ಗ್ರಹಿಕೆ ಬರಲಿ. ಅದಕ್ಕೆ ತಾನೇ ಬಹಳಷ್ಟು ಜನರಿಗೆ ಗ್ರಹಿಕೆ ಇಲ್ಲದಕ್ಕಾಗಿ ಮೇಲಿಂದ ಮೇಲೆ ತಮ್ಮ ಜೀವಿತದಲ್ಲಿ ಅದೇ ತಪ್ಪನ್ನು ಮಾಡುತ್ತಾ ತಮ್ಮ ಜೀವಿತ ಹಾಳು ಮಾಡಿಕೊಂಡು ತಮ್ಮ ದೇವರಿಂದ ದೂರ ಆಗ್ತಿದ್ದಾರೆ. ತನ್ನ ಪಾಪಗಳನ್ನು ತಾನು ಒಪ್ಪಿಕೊಳ್ಳುವಂಥವನು, ಅವುಗಳನ್ನು ಬಿಟ್ಟು ಬಿಡುವವನು. ಇದು ಬಹಳ ಚೆನ್ನಾಗಿದೆ. ಈ ದಿನಗಳಲ್ಲಿ ಬಹಳಷ್ಟು ಜನ ಒಪ್ಪಿಕೊಳ್ತಾರೆ. ಯೇಸುವನ್ನು ಅರಿತವರಿಗೆ ಇದು ರೂಢಿಯಾಗಿದೆ. ತಂದೆಯೇ, ಪಾಪ ಮಾಡಿದ್ದೇನೆ, ದೋಷಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಎಂದು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಮಧ್ಯಾಹ್ನ ಪಾಪ ಮಾಡ್ತಾರೆ, ರಾತ್ರಿ ಒಪ್ಪಿಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದರೆ ಹಾಗಲ್ಲ. ಒಪ್ಪಿಕೊಂಡು ಮತ್ತೆ ಮಾಡುವಂಥದ್ದಲ್ಲ. ಒಪ್ಪಿಕೊಂಡು ಮತ್ತೆ ಪಾಪ ಮಾಡುವವರ ವಿಷಯದಲ್ಲಿ ಯೇಸು ಹೇಳಿದ್ದಾರೆ, ತೊಳೆಯಲ್ಪಟ್ಟ ಹಂದಿ ಕೆಸರಲ್ಲಿ ತಿರುಗಿ ಹೋದಂಥವ್ರು ಇರ್ತಾರಂತೆ. ಅದಕ್ಕೆಷ್ಟು ಸಾರಿ ತೊಳೆದ್ರೂ ಅದು ತಿರುಗಿ ಹೊಲಸಿಗೆ ಹೋಗುತ್ತೆ. ಅಂಥವರು ಕಕ್ಕಿದ್ದನ್ನು ತಿರುಗಿ ನೆಕ್ಕುವ ನಾಯಿಗಳಂತಿದ್ದಾರೆ. ನೋಡಿ ಪ್ರಿಯರೇ, ಆ ರೀತಿ ಕಕ್ಕಿರುವುದನ್ನು ನೋಡುವುದಕ್ಕಾಗಿಯೂ ಕೂಡ ನಮಗೆ ಎಷ್ಟೋ ಅಸಹ್ಯ ಅನಿಸುತ್ತೆ. ಆದರೆ ಈ ನಾಯಿಯ ಒಂದು ವಿಶೇಷತೆ ಇದೆ. ಅದು ತಾನು ಕಕ್ಕಿದ್ದನ್ನೇ ತಿರುಗಿ ನೆಕ್ಕುತ್ತೆ. ಒಪ್ಪಿಕೊಂಡು ತಪ್ಪು ಮಾಡಿದ್ದೇನೆ ಅನ್ನುವವನು ಮತ್ತೆ ಅದೇ ತಪ್ಪನ್ನು ಮಾಡುವವನು, ಆ ನಾಯಿಗೂ ಅವನಿಗೂ ಏನು ವ್ಯತ್ಯಾಸ ಇದೆ ಹೇಳ್ರಿ? ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕನಿಕರ ಹೊಂದುತ್ತಾನೆ, ಕ್ಷಮಾಪಣೆ ಹೊಂದುತ್ತಾನೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆದದ್ದರಿಂದ ನಮ್ಮ ಸಕಲ ಅನೀತಿಯನ್ನು ತೊಲಗಿಸಿ ಆತನು ನಮ್ಮನ್ನು ಪವಿತ್ರಗೊಳಿಸುತ್ತಾನೆ. ಬಹಳಷ್ಟು ಸಾರಿ ಈ ವಾಕ್ಯ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಇದು ನಮಗೆ ಗೊತ್ತು ಅನುಭವದೇನೋ, ಆದರೆ ಹಾಗೆ ಮಾಡ್ತಾ ಇದ್ದೀರಾ? ಆಯಾ ದಿನಕ್ಕೆ ತಕ್ಕಂತೆ ಹಾಸಿಗೆಗೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಹೊಯ್ದುಕೊಳ್ತಾ ಇದ್ದೀರಾ? ನಿಮ್ಮ ಹೃದಯ ದೋಷಾರೋಪಣೆ ಮಾಡುವ ಪ್ರತಿ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾ ಇದ್ದೀರಾ? ರಿಪಿಟೇಷನ್ ಹಾಗೆ ಮತ್ತೆ ಅದೇ ಪಾಪಗಳನ್ನು ಮಾಡುತ್ತಾ ಇದ್ದೀರಾ? ಒಂದು ಸಾರಿ ಒಪ್ಪಿಕೊಂಡು ಬಿಟ್ಟು ಬಿಟ್ಟಿರುವುದನ್ನು ಇನ್ನೆಂದಿಗೂ ಬಿಡಲಾರದ ಹಾಗೆ ದೇವರ ಕೃಪೆಗಾಗಿ ಬೇಡಿಕೊಳ್ತಾ ಇದ್ದೀರಾ? ಪಶ್ಚಾತ್ತಾಪ ಎಂಬ ಮಾತು ಬೈಬಲ್ನಲ್ಲಿ ಉಪಯೋಗ ಆಗಿದೆ ಪ್ರಿಯರೇ. ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡಬೇಕು. ಸುಮ್ಮನೆ ಮಾತಿನಿಂದ ಹೇಳೋದಲ್ಲ. ನಾವು ಮಾಡಿರುವ ತಪ್ಪಿಗಾಗಿ ನಾವು ಫೀಲ್ ಆಗಬೇಕು. ಅದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಇದರಿಂದ ನನ್ನನ್ನು ನಾನು ಎಷ್ಟು ಹಾಳು ಮಾಡಿಕೊಂಡಿದ್ದೇನೆ, ಸುತ್ತಲೂ ಇರುವವರಿಗೆ ಎಷ್ಟು ಹಾನಿ ಮಾಡಿದ್ದೇನೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ನಾವು ಪ್ರತಿ ಸಾರಿ ಪಾಪ ಮಾಡುವಾಗ ಯಾರ ವಿರುದ್ಧವೂ ಮಾಡ್ತಾ ಇಲ್ಲ ಅಂದುಕೊಳ್ಬಾರ್ದು. ನೀವು ಮಾಡುವುದೆಲ್ಲವೂ ಖಚಿತವಾಗಿಯೂ ನಿಮ್ಮ ಸುತ್ತಲಿರುವವರ ಮೇಲೆ ಪ್ರಭಾವ ಬೀರುತ್ತವೆ. ಅಂದರೆ ಒಬ್ಬ ಪಾಸ್ಟರ್ ಆಗಿ ನಾನು ಮಾತಾಡುವ ಪ್ರತಿಯೊಂದು ಮಾತು ಸುತ್ತಲಿರುವವರ ಮೇಲೆ ಪ್ರಭಾವ ಬೀರುತ್ತವೆ. ತಕ್ಷಣವೇ ಹಿಡ್ಕೊಳ್ತಾರೆ ತಪ್ಪಾಗಿರೋದಾದ್ರೆ, ತಕ್ಷಣವೇ ಗ್ರಹಿಸಿಕೊಳ್ತಾರೆ ಆ ಮಾತಲ್ಲಿ ಸತ್ಯ ಇರೋದಾದ್ರೆ. ಒಬ್ಬ ತಂದೆಯ ಪ್ರವರ್ತನೆ, ಒಬ್ಬ ತಾಯಿಯ ಪ್ರವರ್ತನೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ. ಒಬ್ಬ ಟೀಚರ್ ಅವರ ಪ್ರವರ್ತನೆ ಸ್ಕೂಲಲ್ಲಿರುವ ಎಲ್ಲರ ಮೇಲೆ ಪ್ರಭಾವ ಬೀರುತ್ತದೆ. ನಾವು ಮಾಡ್ತಿರೋದು ನಮಗೆ ವಿರುದ್ಧ ಅಷ್ಟೇ ಅಂತ ಸಮ್ಮತಿಸಿಕೊಳ್ಬಾರ್ದು. ನಾವು ಮಾಡ್ತಿರೋದು ಸುತ್ತಲಿರುವವರಿಗೂ ಕೂಡ ವಿರುದ್ಧವಾಗಿದೆ, ಬಾಧೆ ಉಂಟು ಮಾಡುತ್ತೆ, ಹಾನಿಕರವಾಗಿದೆ ಎಂದು ಗ್ರಹಿಸಬೇಕು. ಅಷ್ಟೇ ಅಲ್ಲ, ನಾವು ಮಾಡುವ ಪ್ರತಿ ತಪ್ಪು ದೇವರಿಗೆ ಬಾಧೆಯನ್ನುಂಟು ಮಾಡುತ್ತೆ. ದಾರಿ ತಪ್ಪಿ ಹೋದ ಮಗನು ತಿರುಗಿ ಬಂದು ಹೇಗೆ ಒಪ್ಪಿಕೊಳ್ತಾನೆ ಗೊತ್ತಾ? ತಂದೆಯೇ, ನಾನು ನಿನಗೆ ವಿರೋಧವಾಗಿಯೂ ಪರಲೋಕಕ್ಕೆ ವಿರೋಧವಾಗಿಯೂ ನಾನು ತಪ್ಪು ಮಾಡಿದ್ದೇನೆ.
ಈ ಲೋಕ ತಂದೆಯಾಗಿರುವ ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ, ಹೊರಲೋಕಕ್ಕೂ ಮತ್ತು ದೇವರಿಗೂ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಇನ್ನು ನಿನ್ನ ಮಗನಾಗಿರುವುದಕ್ಕೂ ನಾನು ಯೋಗ್ಯನಲ್ಲ ಅನ್ನುತ್ತಾನೆ. ನೋಡಿ ಪ್ರಿಯರೇ, ಪಶ್ಚಾತ್ತಾಪ ಪಡುವಾಗ ಹೌದು ಮಾಡಿದ್ದೇನೆ ಕ್ಷಮಿಸು ಎನ್ನುವ ರೀತಿಯಲ್ಲಿ ಈ ದಿನ ಕೆಲವರು ತಪ್ಪನ್ನು ಒಪ್ಪಿಕೊಳ್ತಿದ್ದಾರೆ. ಆಯ್ತು, ತಪ್ಪು ಮಾಡಿದ್ರೆ ಏನು, ಎಲ್ಲರೂ ಮಾಡ್ತಾರಲ್ಲವೇ, ಸರಿ ಒಪ್ಪಿಕೊಂಡಿದ್ದೇನೆ ಕ್ಷಮಿಸು ಎಂದು ಹೀಗೆ ಕೇರ್ಲೆಸ್ ಆಗಿರ್ತಾರೆ. ಈ ದಾರಿ ತಪ್ಪಿ ಹೋದ ಮಗನ ಬಗ್ಗೆ ನೋಡಿ, ಅಪ್ಪ ನಾನು ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೂ ಯೋಗ್ಯನಲ್ಲ, ನಿನ್ನ ಕೂಲಿ ಆಳನ್ನಾಗಿಟ್ಕೋ ಎಂದು ಹೇಳಿ ತಗ್ಗಿಸಿಕೊಳ್ತಿದ್ದಾನೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗಲೇ ಪಶ್ಚಾತ್ತಾಪ ಪಡುತ್ತಾ, ತಗ್ಗಿಸಿಕೊಳ್ಳುವಾಗಲೇ ಕರ್ತನು ನಮ್ಮನ್ನು ಕ್ಷಮಿಸುತ್ತಾರೆ, ಹೆಚ್ಚಿಸುತ್ತಾರೆ, ಆಶೀರ್ವದಿಸುತ್ತಾರೆ. ಪ್ರತಿ ದಿನ ಮೇಲಿಂದ ಮೇಲೆ ನಿಮ್ಮ ಹೃದಯ ನಿಮ್ಮನ್ನು ದೋಷಿಗಳೆಂದು ಹೇಳುವ ಒಂದು ಮಾತಾಗಲಿ, ಒಂದು ನೋಟವಾಗಲಿ, ಒಂದು ಆಲೋಚನೆಯಾಗಲಿ, ಒಂದು ಕ್ರಿಯೆಯಾಗಲಿ, ದೇವರಿಗೆ ಬಾಧೆಪಡಿಸುವಂತಹ, ಇತರರಿಗೂ ಬಾಧೆಪಡಿಸುವಂತಹ ಕಾರ್ಯಗಳು ಏನಾದರೂ ನಿಮ್ಮ ಜೀವಿತದಲ್ಲಿರುವುದಾದರೆ ಅವುಗಳನ್ನು ಗ್ರಹಿಸಿಕೊಂಡು ತಿದ್ದುಕೊಂಡು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಾಗ ಮತ್ತೊಂದು ಸಾರಿ ತಪ್ಪು ಮಾಡದಂತೆ ದೇವರ ಕೃಪೆಗಾಗಿ ಬೇಡಿಕೊಳ್ಳಬೇಕು. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನಿತ್ಯವೂ ಭಯವುಳ್ಳವನಾಗಿ ಪ್ರವರ್ತಿಸುವವನು ಧನ್ಯನು. ನಿತ್ಯವೂ ಭಯವುಳ್ಳವನಾಗಿ ಪ್ರವರ್ತಿಸುವವನು ಧನ್ಯನು. ನೋಡಿ, ಭಯ ಅನ್ನುವಾಗ ಹೇಡಿತನ ಅಲ್ಲ. ದೇವರಲ್ಲಿ ಭಯಭಕ್ತರಾಗಿರುವುದಂದ್ರೆ ಅದೇನೋ ಕೈಲಾಗದೇ ಇರುವಂಥದ್ದಲ್ಲ, ಅದೇನೋ ಹೇಡಿತನವೂ ಅಲ್ಲ. ಏನೋ ದೇವರಂದ್ರೆ ರಾಕ್ಷಸನಂತೆ ನಮಗೇನೋ ಮಾಡಿಬಿಡ್ತಾರೆ ಎನ್ನುವಂತಹ ಭಯ ಅಲ್ಲ. ಆದರೆ ದೇವರಲ್ಲಿ ಭಯಭಕ್ತರಾಗಿರೋದಂದ್ರೆ ದೇವರಿಗೆ ಎಲ್ಲಿ ನಾನು ದುಃಖಪಡಿಸುತ್ತೇನೋ ಎಂಬ ಭಯ, ಇತರರಿಗೆ ನಾನು ಎಲ್ಲಿ ಆಟಂಕವಾಗಿರುತ್ತೇನೇನೋ ಎಂಬ ಆ ಒಂದು ಭಯದಿಂದ ಕೂಡಿದ ಜಾಗೃತೆಯಾಗಿದೆ. ಎಲ್ಲಾ ವೇಳೆಯಲ್ಲಿ ನಾನು ನಿಂತಿದ್ದೇನೆ ಎನ್ನುವವನು ಬೀಳದ ಹಾಗೆ ಜಾಗರೂಕನಾಗಿರಬೇಕೆಂದು ವಾಕ್ಯ ಹೇಳುತ್ತೆ. ಅದಕ್ಕಾಗಿಯೇ ಎಲ್ಲಾ ವೇಳೆಯಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುತ್ತಾ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಇರಬೇಕು. ಆವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಅಷ್ಟೇ ಹೊರತು ತನ್ನ ಹೃದಯ ಕಠಿಣಪಡಿಸಿಕೊಳ್ಳುವವನು ಕೇಡಿಗೊಳಗಾಗ್ತಾನೆ. ಕುಗ್ಗಿದ ಜಜ್ಜಿದ ಹೃದಯ ದೇವರಿಗೆ ಇಷ್ಟವಾದದ್ದು, ಕಠಿಣ ಹೃದಯಸ್ಥರೆಲ್ಲರೂ ಯೆಹೋವನಿಗೆ ಹೇಯವಾಗಿದ್ದಾರೆ. ಕುಗ್ಗಿದ ಜಜ್ಜಿದ ಹೃದಯವುಳ್ಳವನು ಯಾವಾಗಲೂ ಕೃತಜ್ಞತೆ ಭಾವವುಳ್ಳವನಾಗಿರ್ತಾನೆ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುತ್ತಾನೆ, ಜಾಗರೂಕನಾಗಿರುತ್ತಾನೆ, ಹೃದಯ ಶುದ್ಧಿಯನ್ನು ಪ್ರೀತಿಸ್ತಾನೆ, ದೇವರ ಆಲೋಚನೆಗಳಿಗೋಸ್ಕರ ಕಾದುಕೊಂಡಿರುತ್ತಾನೆ. ತನ್ನ ಜೀವಿತದಲ್ಲಿ ನಡೆದಿರುವಂತಹ ಸಂದರ್ಭಗಳನ್ನು, ಅಪಜಯಗಳನ್ನು, ಬಲಹೀನತೆಗಳನ್ನು, ದೋಷಗಳನ್ನು, ಅತಿಕ್ರಮಗಳನ್ನು ಮೇಲಿಂದ ಮೇಲೆ ಗ್ರಹಿಸಿಕೊಂಡು ಅವುಗಳನ್ನು ಒಪ್ಪಿಕೊಳ್ತಾನೆ, ಅವುಗಳನ್ನು ಬಿಟ್ಟು ಬಿಡ್ತಾನೆ. ಅದೇ ನಿಜವಾದ ಕ್ರೈಸ್ತಿಯ ಜೀವಿತವಾಗಿದೆ. ಒನ್ಸ್ ಫಾರ್ ಆಲ್ ನಾವೆಲ್ಲರೂ ಹೋಲಿ ಪೀಪಲ್ ಆಗಲಿಲ್ಲ. ನಾನು ಪರಿಶುದ್ಧನಾಗಿದ್ದೇನೆ, ಇನ್ನು ಪಾಪವೇ ಮಾಡುವುದಿಲ್ಲವೆಂದು ಈ ಲೋಕದಲ್ಲಿರುವ ಯಾವ ಮನುಷ್ಯನೂ ಹೇಳಲಿಕ್ಕಾಗಲ್ಲ. ಆದರೆ ಈ ದಿನದವರೆಗೂ ದೇವರ ಕೃಪೆಯಲ್ಲಿ ನಿಂತಿದ್ದೇವೆ. ಆಯಾ ದಿನಕ್ಕೆ ನಾನು ಕರ್ತನ ಮೇಲೆ ಆಧಾರಗೊಂಡಿರುತ್ತೇನೆ ಎಂದು ಹೇಳಬೇಕಾಗಿದೆ. ಅದಕ್ಕೆ ಕ್ರೈಸ್ತಿಯ ಭಕ್ತಿ ಒಂದು ದಿನದವರೆಗೆ, ವಾರದವರೆಗೆ, ತಿಂಗಳಿನವರೆಗೆ, ವರ್ಷದವರೆಗೆ ಇರುವಂಥದ್ದಲ್ಲ. ಅನುದಿನವೂ ಕರ್ತನ ಬಾಗಿಲ ಬಳಿಯಲ್ಲಿ ಕಾದಿರುವವರು ಧನ್ಯರು. ಈ ದಿನ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಳ್ಳೋಣ. ಆತನಿಗೆ ದುಃಖಪಡಿಸುವ ವಿಷಯಗಳಿರುವುದಾದರೆ ಒಪ್ಪಿಕೊಳ್ಳೋಣ. ಕರ್ತನ ಕ್ಷಮಾಪಣೆ ಹೊಂದಿಕೊಂಡು ಕನಿಕರಿಸಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ಅವರೆಲ್ಲರೊಂದಿಗೆ ನೀವು ಮಾತಾಡಿದ್ದೀರಿ. ಮಹೋನ್ನತ ದೇವರೇ, ನಿಮಗೆ ವಂದನೆಗಳು. ಈ ಭಯಂಕರವಾದ ದಿನಗಳಲ್ಲಿ, ಕಲ್ಮಶದಿಂದ ಕೂಡಿರುವ ಲೋಕದಲ್ಲಿ ನಾವು ದೋಷಿಗಳಾಗದಂತೆ ಶುದ್ಧ ಹೃದಯವುಳ್ಳವರಾಗಿ ನಾವು ಬದುಕುವ ಹಾಗೆ ನಿಮ್ಮ ವಾಕ್ಯದಿಂದ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ನಮ್ಮ ಬಲಹೀನತೆ ಮೇಲಿಂದ ಮೇಲೆ ಒಪ್ಪಿಕೊಂಡು ನಿಮ್ಮ ಕನಿಕರ ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದ ಮೂಲಕ ಅನುದಿನವೂ ನಿಮ್ಮೊಂದಿಗೆ ನಡೆಯುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಇನ್ನೂ ಹೆಚ್ಚಾಗಿ ವಾಕ್ಯ ಧ್ಯಾನಿಸಿ ದಿನಾವಿಡೀ ನಿಮ್ಮೊಂದಿಗೆ ಜೀವಿಸಿ ನಿಮ್ಮ ಅಭಿಷೇಕವನ್ನು ಲೈವ್ನಲ್ಲಿ ವೀಕ್ಷಿಸುವ ಎಲ್ಲರ ಮೇಲೆ ಸುರಿಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೇ ಕಳಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ ಉತ್ತರಿಸುತ್ತಾರೆ.
ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.